ನಾವು ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ಕಿವಿ ಮೇಲೆ ಹೂವು ಇಟ್ಕೊಂಬಂದಿಲ್ಲ ಕನಕಪುರದಿಂದ ಬೆಂಗಳೂರಿಗೆ ಅಂತ ಹೇಳಿದಾರಲ್ಲ. 4 ಸರಿ ಹೇಳಿದ್ದಾರೆ. ನಾವು ಬೆಂಗಳೂರನ್ನೇ ಹೂವು ಇಟ್ಕೊಂಬಂದಿಲ್ಲ, ನಾವು ಇಲ್ಲಿ ಹುಟ್ಟಿರೋರು ನಾವು ಹೂವು ಇಟ್ಕೊಂಡಿಲ್ಲ. ನಾವು ಅಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ಎಷ್ಟು ಮಾಡ್ತಾರೆ ಎಲ್ಲ ನಮಗೂ ಡೀಟೇಲ್ ಬರ್ತೈತೆ, ಎಲ್ಲ ಡೀಟೇಲ್ ಪಿನ್ ಟು ಪಿನ್ ಡೀಟೇಲ್ ಬರ್ತೈತೆ. ಅದಕ್ಕೆ ಅಧ್ಯಕ್ಷರೇ, ಇದು ಉಳಿಬೇಕಿದು. ಯಾವ ಅಧಿಕಾರಿ ಈ ಥರದ ಮಾಡೋಕ್ಕೆ ಹೊರಟಿದ್ದಾರೆ, ನನಗೆ ಗೊತ್ತಿರೋ ಪ್ರಕಾರ ಇದರಿಂದ ದೊಡ್ಡ ಒಂದು ಲಾಬಿ ಇದೆ. ಅವ್ರ ಹೆಸರು ಹೇಳಲ್ಲ ನಾನು, ಅವ್ರು ದೊಡ್ಡ ಪೋಸ್ಟಲ್ಲಿ ಇದ್ದಾರೆ, ಅಲ್ಲಿ ಕೂತ್ಕೊಂತಾರೆ, ಆ ಲೈನಲ್ಲಿ ಕೂತ್ಕೊಂತಾರೆ. ಅವ್ರು ದೊಡ್ಡ ಯಾರೋ ರಾಜಸ್ಥಾನದಿಂದ ಏನೋ ಬರ್ತಾರಂತೆ, ಇದಕ್ಕೆ ರಾಜಸ್ಥಾನದಿಂದ ಒಬ್ರು ಡೆವಲಪರ್ ಬರ್ತಾರಂತೆ ಇದೆಲ್ಲ ಮಾಡೋಕ್ಕೆ. ಅದಕ್ಕೆ ಇಲ್ಲಿಂದ ರೆಕಮೆಂಡೇಶನ್ ಇವು ಪದೇ ಪದೇ ಲೆಟರ್ ಬರೀತಾರೆ ಕೇಂದ್ರ ಸರ್ಕಾರಕ್ಕೆ. ECM ಗೊತ್ತಿಲ್ದಿರ ಕೆಲವು ನಡೆದೋತಾವ, ಏನು ಮಾಡೋಕ್ಕಾಗಲ್ಲ. ರೇಡಾರ್, ಅವ್ರ ರೇಡಾರೇ ದೊಡ್ಡ ರೇಡಾರ್, ಅದು ಒಂದು ಇಸ್ರೇಲ್ ರೇಡಾರ್. ಅದು ಈಗ ಇರಾನ್ ಅವ್ರು ಹಾಕ್ತಾವ್ರಲ್ಲ, ಇಸ್ರೇಲ್ ಗೊತ್ತಿಲ್ಲದಂಗೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಲ್ಲೇ ಇದೆಲ್ಲ ನಡೆದಿದೆ ಅಂದ್ರೆ ಅದ್ರ ಇನ್ನೆಂತ ರೇಡಾರ್ ಇರ್ಬೋದು ಸರ್? ಉಪಮುಖ್ಯಮಂತ್ರಿದೇ ದೊಡ್ಡ ಕ್ಷಿಪಣಿ, ಅದ್ರ ಜೊತೆ ಅವ್ರು ಆ ರೇಡರಿಗೆ ಅವ್ರು ಸಿಗ್ತಾ ಇಲ್ಲ ಅಂತಂದ್ರೆ ಅದು ಇನ್ನು ಹೆಂಗಿರ್ಬೋದು ಅಂತ. ಆ ಟೆಕ್ನಾಲಜಿ ಸ್ವಲ್ಪ ಬೇಕಾಗತ್ತೆ ನಮಗೆ. ಅಲ್ಲ, ಅವ್ರದ್ದು ಒಂದು ಎಲ್ಲ ಒಂದ್ ಕಡೆ ಸಾಫ್ಟ್ ಇರ್ಬೇಕು. ಅವರು ಡಿ ಕೆ ಶಿವಕುಮಾರ್ ಒಂದ್ ಸ್ವಲ್ಪ ಸಾಫ್ಟ್ ಇದ್ದಾರೆ ಈ ವಿಚಾರವಾಗಿ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ, ಕಟ್ಟಡಗಳ ಎತ್ತರದ ಮಿತಿ ಪರಿಶೀಲನೆ ಅಂತ. ಕೆಲವು ಸರಿ ಮೌನವೂ ಸಮ್ಮತಿಯನ್ನ ಸೂಚಿಸುತ್ತೆ. ಇಷ್ಟೆಲ್ಲ ಅವರು ಕರಪ್ಷನ್ ಅಂತ ಹೇಳ್ತಾ ಇದ್ರು, ಇದೆಲ್ಲ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಮೌನವಾಗಿದ್ದಾರೆ ಅಂದ್ರೆ ಸಮ್ಮತಿ ಅಂತ ಹೇಳೋದು ಅಥವಾ ಎಲ್ಲದಕ್ಕೂ ನಂದು ಒಪ್ಪಿಗೆ ಅಂತ ಹೇಳೋದು ಏನು ಅಂತ. ಸುನೀಲ್ ಅಣ್ಣ, ನಿಮಿಷ, ನಾನು ನಿನಗೂ ಉತ್ತರ ಕೊಡಕ್ಕೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಅವ್ರಿಗೂ ಗೊತ್ತದ. ನಾನು ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಐ ಶುಡ್ ನಾಟ್ ಡಿಸ್ಟರ್ಬ್ ಯು. ರಿಪ್ಲೈ ಕೊಡ್ತೀನಿ. ಏನ್ ಮಧ್ಯ ಎದ್ದು ನಿಂತ್ಕೊಂಡು ಮಾತಾಡಿದ್ರೆ, ಇನ್ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡೋಕು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಕೊಡ್ತೀನಿ, ಬೇಕಾದ್ರೆ ಒಂದೊಂದು ಪಾಯಿಂಟ್ಗೂ ಉತ್ತರ ಕೊಡಕ್ಕೆ ನನ್ಗೇನ್ ಏನು ಬೇಡ. ನಾವು ನಿಮ್ಮ ಆಡಳಿತದಲ್ಲಿ ಹೆಂಗ್ ನಿರೀಕ್ಷೆ ಮಾಡಿದ್ವಿ ಅಂದ್ರೆ, ಮೊನ್ನೆ ಈ ಖಾತಾದ ವಿಷಯ ಮಾತಾಡಿದಾಗ ಸಾಕ್ಷಿ ಇದೆಯಾ, ಎಲ್ಲಿದೆ ಅಂತ ಕೇಳಿದ್ರಿ. ಒಂದ್ ನಿಮಿಷ ಆನ್ಸರ್ ಮಾಡಿ. ಈ ತರದೊಂದು ದಾಖಲೆ ಸಮೇತ ಅವ್ರು ಕೊಟ್ಟಾಗ ನಿಮ್ಮ ಆಡಳಿತ ಚೆನ್ನಾಗಿದೆ ಅಂತ ಆಗಿದ್ರೆ ನೀವು ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಮಾಡ್ತೀರಿ ಎದ್ ನಿಂತ್ಕೊಂಡು ಅಂತ ಹೇಳ್ತಾ ಇದ್ದೆ, ಅನ್ಕೊಂಡಿದ್ದೆ. ನೀವು ಅದನ್ನ ಏನು ಮಾಡ್ತಾ ಇಲ್ಲ ಅಂತಂದಾಗ ಸುಮ್ನೆ ನಾನು ಒಬ್ಬ ನೀವು ಇದ್ರಲ್ಲಿ ಏನು ಭಾಗಿಯಲ್ಲ, ಅದೇ ಸಮ್ಮತಿ ಇದೆಯಾ ಅಂತ ಅಷ್ಟೇ. ನಿಮ್ ಸಮ್ಮತಿ ಇರ್ಬೇಕಷ್ಟೇ, ನಮ್ ಸಮ್ಮತಿ ಇಲ್ಲ. ಈಗೂ ಫೋನ್ ಪೇ ಕೊಟ್ಟಿದ್ದಾರೆ, ಎಲ್ಲದೂ ಕೊಟ್ಟಿದ್ದಾರೆ, ಇನ್ನೇನ್ ಬೇಕು, ಇನ್ನೇನ್ ದಾಖಲೆ ಬೇಕು? ಉತ್ತರ ಕೊಡೋ ಟೈಮಲ್ಲಿ ಉತ್ತರ ಏನ್ ಬೇಕೋ ನಾನು ಹೇಳ್ತೀನಿ. ಈಗ ಯಾಕೆ ಸುಮ್ಮನೆ ಬೇಕಾದ್ರೆ ಡಿಸ್ಟರ್ಬ್ ಮಾಡುವಂತ ಅಂದ್ರೆ ಎಲ್ಲರೂ, ನಾನೊಬ್ನೇ ಅಲ್ಲ, ಇಲ್ಲಿ ಇರೋರೆಲ್ಲ ಎದ್ದು ನಿಂತ್ಕೋತಾರೆ, ಆಲ್ ಬೇಕಾದ್ರೆ ಎದ್ದು ನಿಂತ್ಕೋತಾರೆ. ನಾನು ಸುಮ್ನೆ ಮಾತಾಡಕ್ ಬಿಟ್ಟಿದ್ದೀನಿ ಸರ್. ಇವತ್ತು ಅವ್ರನ್ನ ನಿಲ್ಸ್ಕೊಳ್ಳಿ, ಅವ್ರನ್ನೆಲ್ಲ ಯಾವಾಗ ಬೇಕು ಅವಾಗ ನಿಲ್ಸ್ಕೊಳ್ಳಿ. ಈ ಆನ್ಸರ್ ನಿಲ್ಸ್ಕೊಳ್ಳೋದು ಬೇಡ ನೀವು. ಅವ್ರಿಗೆ ಯಾವಾಗ ಬೇಕು ಅವಾಗ ನಿಲ್ಸ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಈಗ ಎಲ್ಲರೂ ಮಾತಾಡ್ತಿರಲ್ಲ, ಆಯ್ತು. ಇನ್ನು ಎಷ್ಟೊತ್ತು ಬರ್ತಿರ್ತೀವಿ ಅಧ್ಯಕ್ಷರೇ? ನಮ್ದೇನು ಗೊತ್ತಿಲ್ಲ, ಅವರು ಕೇಳ್ತೀನಿ ಅಂತ ಹೇಳಿದ್ದಾರೆ. ಆಯ್ತು ಸ್ವಲ್ಪ ಮತ್ತೆ ಫ್ಲೈಟಿಗೆ ಹೋಗಕ್ ಲೇಟ್ ಆಗತ್ತೆ ನೀವೇ ಹೇಳ್ತಿದ್ರಿ. ಇಲ್ಲ, ನಮ್ಗೆ ಕ್ಯಾನ್ಸಲ್ ಮಾಡ್ಕೊಂಡ್ರು, ಅವಾಗ ಮುಂದಕ್ಕೆ 1 ಅವರ್ ಮುಂದಕ್ಕೆ ಹಾಕೊಂಡ್ರು. ಆಯ್ತು ಹೇಳ್ತವ್ರಿ. ಅವರೇ ಹೇಳಿದ್ದಾರೆ, ಈಗ ಈ ಏರ್ಪೋರ್ಟು ಬೆಂಗಳೂರು HAL ಏರ್ಪೋರ್ಟ್ ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಜಕ್ಕೂರ್ ಇರ್ಬೋದು, ಈ ಏರ್ಪೋರ್ಟ್ಗಳ ಸುತ್ತಮುತ್ತ ಇರತಕ್ಕಂಥದಕ್ಕೆ ಕಟ್ಟಡಗಳ ಎತ್ತರ ಮಿತಿಯನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆ ರಾಮಮೋಹನ್ ನಾಯ್ಡು ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಕೇಂದ್ರದ ಸಚಿವರು, ಇದು ವಿಮಾನಯಾನ ಸಚಿವರು. ಅದ್ರಲ್ಲಿ ಜಕ್ಕೂರು ಇದೆಯಾ ಅಂತ ನನ್ನ ಡೌಟ್ ಅಷ್ಟೇ. ಜಕ್ಕೂರ್ ಇಂಟೆನ್ಷನ್ ಇಟ್ಕೊಂಡು ಹೇಳಿದಾರ ಇತ ಜನರಲ್ ಆಗಿ ಹೇಳಿದಾರ, ಅದನ್ನು ಅವ್ರು ಕ್ಲಾರಿಫೈ ಮಾಡಬೇಕು. ಯಾಕಂದ್ರೆ ರೈಸ್ ಮಾಡೋದು ಇದು ಏನಾರ ಒಂದು ರೆಕಾರ್ಡ್ ಹೋಗ್ಲಿ ಬಿಡಿ. ಈಗ ನಾನು ರಾಮಮೋಹನ್ ನಾಯ್ಡುನ ಭೇಟಿ ಮಾಡೋದು ನಿಜ. ಇಡೀ ದೇಶದಲ್ಲೇ ಒಂದು ಮಾದರಿ ಇದೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಇದೆ. HAL ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಯಾವುದೇ ಏರ್ಪೋರ್ಟ್ ಅಕ್ಕಪಕ್ಕ ಈಗ ಪ್ರೀಮಿಯಂ ಎಫೇರ್ ಮಾಡಿದೀವಿ. ಅದರಿಂದ ನಮ್ಮ ಬೆಂಗಳೂರು ನಗರಕ್ಕೆ ದುಡ್ಡು ಬರಬೇಕು. ಇಡೀ ದೇಶದಲ್ಲಿ ಪ್ರೀಮಿಯಂ ಎಫೇರ್ ಇದೆ. ಈಗ ನೀವು ಮಂಗಳೂರಲ್ಲೂ ಪ್ರೀಮಿಯಂ ಎಫೇರ್ ಮೊದಲಿಂದಾನೆ ನಿಮ್ಮ ಕಾಲದಲ್ಲೇ 2020 ಆಕ್ಟ್ ಅಲ್ಲೇನೆ ಇತ್ತು. ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಕೆಲವು ಬೇಕಾದಷ್ಟು ಕೋಡ್ ಅವು ಇವು ಅಡಿಷನಲ್ ಬರ್ತಾ ಇದೆ. ಸೊ ಇಡೀ ದೇಶದಲ್ಲಿ ಯಾವ ರೀತಿ ಇದೆ, ನಮ್ಮ ರಾಜ್ಯದಲ್ಲೂ ಆ ರೀತಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ಈಗ 0.6 ವರೆಗೂ ಕೂಡ ನಾವು ಹಿಂದೆನೆ
2004 ಏನ್ ಅಮೆಂಡ್ಮೆಂಟ್ ಮಾಡಿದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಆ ದೃಷ್ಟಿಯಿಂದ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ವಿ. ಅವ್ರಿಗೆ ಇವ್ರಿಗೆ ಇವು ಶಿಫ್ಟ್ ಮಾಡೋದು ಮತ್ತೊಂದು ಮಾಡೋ ವಿಚಾರ ನಾವೇನ್ ಹೇಳಿಲ್ಲ. ಇವು ಅಲೋ ಏನು ಕೋನ್ ಬಿಟ್ಬಿಟ್ಟು ಮಿಕ್ಕಿದ ಏರಿಯಾಗಳಿಗೆ ಇನ್ ಸ್ವಲ್ಪ ಅಲೋ ಮಾಡಿದ್ರೆ ಜನ ಪ್ರೀಮಿಯಂ ಎಫ್ ಆರ್ ತಗೊಳ್ತಾರೆ. ನಮ್ಮ ಸರ್ಕಾರ